ತುಂಬ ದಿನಗಳಿಂದ ಈ ಹೋಟೆಲ್ ಶೂಟ್ ಮಾಡಬೇಕು ಅಂದ್ಕೊಂಡಿದ್ವಿ ನಾವು. ಸೊ ಕಾಲ ಇವತ್ತು ಕೂಡ ಬಂದಿದೆ. ಯಾವುದು ಸತ್ಯ ಇದು? ಜೈ ಭುವನೇಶ್ವರಿ ಮಿಲ್ಟ್ರಿ ಹೋಟ್ಲ್ ಅಂತ ಬಾಬುರಾಯನ್ ಕೊಪ್ಪಲು. ಲಿಜೆಂಡ್ ಜೈ ಭುವನೇಶ್ವರಿ ಹೋಟೆಲ್ ಮಾಲೀಕರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು? ಸುರೇಶ್ ಅಂದ್ಬಿಟ್ಟು. ಹೇಳಿ ಸರ್, ಎಷ್ಟು ವರ್ಷ ಆಯ್ತು ಸರ್ ಓಪನ್ ಆಗಿದ್ದು? 50 ವರ್ಷ ಆಗಿದೆ ಸರ್ ಇದು. ಹೌದಾ? ಯಾರ್ಯಾರೆಲ್ಲ ಬಂದು ಇಲ್ಲಿ ಊಟ ಮಾಡಿದ್ದಾರೆ ಸರ್? ಪುನೀತ್, ರಾಜ್ಕುಮಾರ್, ಪಾರ್ವತಮ್ಮ, ಬಂಗಾರಪ್ಪ, ಮತ್ತೆ ವಿಷ್ಣುವರ್ಧನ್, ಸುದೀಪ್, ತೂಬ್ದು ಶ್ರೀನಿವಾಸು, ಸುಂದರ್ ಕೃಷ್ಣ ಅರಸು, ಜೀತ, ಆಮೇಲೆ ಬಂಗಾರಪ್ಪ ಬಂದಿದ್ದಾರೆ. ಯಾರು ಜಾಸ್ತಿ ಇಷ್ಟಪಟ್ಟು ಬರ್ತಾ ಇದ್ದಾರೆ ಜಾಸ್ತಿ ರಾಜ್ಕುಮಾರ್ ಸರ್. ಹಿಂದೆ 30 ವರ್ಷದಲ್ಲಿ ರಾಜ್ಕುಮಾರ್, ಪಾರ್ವತಮ್ಮ ನಮ್ಮ ಮನೆಗೆ ಬಂದು ಯಾರಿಗೂ ಗೊತ್ತಲ್ಲ. ಪುನೀತ್ ಸಾಯೋದಂತ 15 ದಿವಸದಲ್ಲಿ ನಮ್ಮ ಹೋಟ್ಲ ಬಂದು ಊಟ ಮಾಡ್ಕೊಂಡು ಹೋಗಿರೋದು ಪುನೀತ್ ಅವರು. ಅವರಾದ್ಮೇಲೆ ಬಂಗಾರಪ್ಪ ಬಂದ್ರು. ಒಂದ್ಸತಿ ರಾಜೀನಾಮೆ ಕೊಟ್ರಲ್ಲ, ನಮ್ಮ ಹೋಟ್ಲು ಬಂಗಾರಪ್ಪ. ವಿಷ್ಣುವರ್ಧನ್ ಒಂದು 5-6 ಸತಿ ಬಂದಿದ್ದಾರೆ ಸರ್. ಮತ್ತೆ ದೇವೇಗೌಡರು ಬಂದಿದ್ದಾರೆ, ಕುಮಾರಸ್ವಾಮಿ ಬಂದಿದ್ದಾರೆ, ಮತ್ತೆ ಪ್ರಜ್ವಲ್ ರೇವಣ್ಣನು ಬಂದಿದ್ದಾನೆ, ಮತ್ತೆ ಸುದೀಪ್, ಮತ್ತೆ ಕಿಚ್ಚ. ರೀಸೆಂಟ್ ಆಗಿ ಸರ್ ಈಗ ಮೊನ್ನೆ ಯಾರು ಬಂದಿದ್ರಲ್ಲ ಇವರು, ಧ್ರುವ ಸರ್ಜಾ. ಈಗ ಮೊನ್ನೆ ಸರ್ ಒಂದು ವಾರ ಐತೇನ. ಧ್ರುವ ಸರ್ಜಾ, ದರ್ಶನ್ ಸರ್. ಇಲ್ಲಿ ಏನು ಫೇಮಸ್ ನಿಮ್ಮ ಹೋಟ್ಲಲ್ಲಿ? ಸರ್ ನಮ್ಮಲ್ಲಿ ಮಟನ್ ಚಾಪ್ಸು, ಮತ್ತೆ ಕಾಲ್ ಸೂಪು, ಮತ್ತೆ ಬ್ರೈನು, ಮತ್ತೆ ಬೋಟಿ ಗೊಜ್ಜು. ಓಕೆ. ಬೋಟಿ ಗೊಜ್ಜು, ಮುದ್ದೆ, ವೈಟ್ ರೈಸು, ಮತ್ತೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಎಲ್ಲಾ ತರ ಇತರೆಗಳೆಲ್ಲ ಇರುತ್ತೆ ಸರ್. ಒಳ್ಳೆ ಟೇಸ್ಟು. ಎಲ್ಲ ಸೌದೆ ಒಲೆಯಲ್ಲಿ ಮಾಡೋದು ನಾವು. ಮಸಾಲೆ ಎಲ್ಲ ನೀವೇ ಮಾಡ್ಕೊಂಡು? ಮಸಾಲೆ ನಾವೇ ಮಾಡ್ತೀವಿ ಸರ್. ಮಸಾಲೆ ಎಲ್ಲ ನಾವು ಕೈ ಮನೆಯಲ್ಲೇ ಕೊಟ್ಬಿಟ್ಟು ಇಲ್ಲೇ ರೆಡಿ ಮಾಡ್ತಾ ಇರ್ತೀವಿ ಸರ್. ಮಾಡಿ ನಾವು ಇಲ್ಲೇ ಪ್ರಿಪರೇಷನ್ ಮಾಡಿ ರೆಡಿ ಮಾಡ್ತಾ ಇರ್ತೀವಿ. ಒಂದು ಎಷ್ಟು ಕೆಜಿ ಮಟನ್ ಚಾಪ್ಸ್ ಆಗ್ಬೋದು ದಿನಕ್ಕೆ? ಒಂದು ಡೈಲಿ ಒಂದು 100 kg. 100 kg. ಓಕೆ. ಕೈಮಾ ಅದೆಲ್ಲ ಸೇರಿಸಿ ಸರ್, ಆಲ್ರೌಂಡು ಸೇರಿಸಿ ಅಷ್ಟು ಹಾಕ್ತೀವಿ ಸರ್. 100 kg ಹಾಕ್ತೀರಾ? ಭಾನುವಾರ ಭಾನುವಾರ ಜಾಸ್ತಿ ಇವಿ ಆಗುತ್ತೆ. 1.5 ಕ್ವಿಂಟಲ್ 2 ಕ್ವಿಂಟಲ್ ಆಗುತ್ತೆ. ಇವತ್ತು ಮಾತ್ರ ಒಂದು 50 ಹಾಕಿರ್ತೀವಿ. ಎಲ್ಲ ಇತರೆಗಳೆಲ್ಲ ಸೇರಿದ್ರೆ ಒಂದು 50-60 ಆಗುತ್ತೆ. ಮೊದಲು ಇದು ಜಾಗ ಇದ್ದಿದ್ದು ಇದೇ ಜಾಗದಲ್ಲಿ ಕೂತ್ಕೊಂಡಿದ್ದು. ಓಪನ್ ಅಂದ್ರೆ ಇದೇ ಜಾಗ, ಗುಡಿಸ್ಲವಾಗಿದ್ದು. ರಾಜ್ಕುಮಾರ್, ಬಂಗಾರಪ್ಪ, ಇವ್ರ ಬತ್ತಿ ಅಂತಂದಲ್ಲ, ವಿಷ್ಣುವರ್ಧನ್, ಶ್ರೀನಿವಾಸ್ ಬತ್ತೀನಿ ಅಂತಲ್ಲ, ಅವರೆಲ್ಲ ಇದೇ ಜಾಗ ಬತ್ತಿದ್ರು. ಮೊದಲು ಅದಿರ್ಲಿಲ್ಲ ಸರ್. ಅದು ಇತ್ತೀಚೆಗೆ ಒಂದು 7-8 ವರ್ಷ ಸರ್ ಆಗಿರೋದು. ಇದು ಒಂದು 50 ವರ್ಷ ಹಳೆ ಸರ್ವಿಸು ಸರ್. ನಮ್ದು ಇನ್ನೂ ಅಲ್ಲಿ ಡಿವೈಡ್ ಲಾಸ್ಟ್ವರೆಗೆ ಇತ್ತು ಸರ್. ಅಲ್ಲಿತ್ತು. ಅಲ್ಲಿಂದ ರೋಡ್ ಯಾವಾಗ ಬಂತು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ನಾವು ಹಿಂದಕ್ಕೆ ಬಂದು ಮನೆ ಮಾಡ್ಕೊಂಡು ಇದೆಲ್ಲ ನಮ್ಮ ಹೊಡೆದಾಕ್ಬಿಟ್ಟು ಈಗ ಈ ತರ ಇದು ಮಾಡ್ಕೊಂಡು. ಅಂದ್ರೆ ಇದನ್ನ ಇವಾಗ ಕಿಚನ್ ಮಾಡ್ಕೊಂಡು ಮೊದಲು ಕಿಚನ್ ಇದ್ದು, ಈಗಲೂ ಕಿಚನ್ ಇದೆ. ಇದೇ ಜಾಗದಲ್ಲಿ ಅಡುಗೆ ಮಾಡ್ತಿದ್ದು. ಅದೆಲ್ಲ ಇರಲಿಲ್ಲ. ಅಲ್ಲಿ ಒಂದು 5-6 ಕಡೆ ಇದು ಇತ್ತು ಸರ್. ಹುಣಸದ್ಯಕ್ಕೆ 5-6 ಕಡೆ ಒಂಥರ ಬಾಕ್ಸ್ ಟೈಪು ಮಾಡಿದ್ದು. ಅದು ಬಿಟ್ರೆ ಈಗ ಮಾಡಿರೋದು ಅದು ದೊಡ್ಡ ಹೋಟ್ಲು ಮೇಲ್ಗಡೆ. ಸರಿ ಸರ್. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಹೋಟ್ಲು? ಸರ್ 6 ಗಂಟೆಗೆ ಓಪನ್ ಮಾಡ್ತೀವಿ. ಬೆಳಗ್ಗೆ 6 ಗಂಟೆಗೆ? ಬೆಳಿಗ್ಗೆ 6 ಗಂಟೆಗೆ ಆಯ್ತು. ಕಾಲು ಸೊಪ್ಪು, ತಟ್ಟೆ ಇಡ್ಲಿ, ಬೋಟಿ ಗೊಜ್ಜು, ಕೈಮಾ ಗೊಜ್ಜು. ಓಕೆ. ಬೆಳಗ್ಗೆನೆ 6 ಗಂಟೆ ಓಪನ್ ಮಾಡ್ತೀವಿ. ಜನ ಎಲ್ಲ ಅಷ್ಟೊಂದು ಕಾಲಕ್ಕೆ ಕಾಯ್ಕೊಂಡಿರ್ತಾರೆ ಸರ್. ರಾತ್ರಿ ಎಷ್ಟು ಗಂಟೆ ತನಕ ಇರುತ್ತೆ? ರಾತ್ರಿ 11 ಗಂಟೆ. 11 ಗಂಟೆ ಅಲ್ಲ? 11 ಗಂಟೆ ಕ್ಲೋಸ್. ರಜೆ ಏನಾದ್ರು ಮಾಡ್ತೀರಾ? ರಜೆ ಇಲ್ಲ ಸರ್. ರಜೆ ಇಲ್ಲ. ಫುಲ್ ವಾರ ಎಲ್ಲಾನು ಸೋಮವಾರನೂ ಮಾಡ್ತೀವಿ ಸರ್. ಯಾವ್ದು ಒಂದು ದಿವಸನೂ ರಜೆನೇ ಇಲ್ಲ ನಮ್ದು. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು. ಸೊ ಇವತ್ತೇನೋ ಗೊತ್ತಿಲ್ಲ, ಮಾಡಬೇಕಾಗಿದ್ದು ತುಂಬ ಪೆಂಡಿಂಗ್ ಇದ್ದಿದ್ದೆಲ್ಲ ಇವತ್ತು ಕವರ್ ಆಗೋಯ್ತು. ಸೊ ಖುಷಿ ಇದೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀಯ? ಸೊ ಕೈಮಾ ಕೊಟ್ಟಿದ್ದಾರೆ, ಬೋಟಿ ಗೊಜ್ಜು, ಮತ್ತೆ ಇಲ್ಲಿಂದ ಫೇಮಸ್ಸು ಮಟನ್ ಚಾಪ್ಸು, ಬ್ರೈನ್ ಹೇಳಿದ್ದೀನಿ. ಒಂದೇ ಪೀಸೇ ಬರೋದು ಒಂದು ಪ್ಲೇಟ್ಗೆ 220 ರೂಪಾಯಿಗೆ. ಹೌದು. ಸೊ ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಪೀಸ್ ಇದೆ ಅಂತ ಹೇಳ್ಬಿಟ್ಟು. ಕೈಮಾ ಆಗಿದೆ, ಬೋಟಿ ಆಗಿದೆ ಅಂತ. ಹೌದು. ಇನ್ನೊಂದು ಬ್ರೈನ್ ಫ್ರೈ ಆರ್ಡರ್ ಮಾಡಿದ್ವಿ, ಅದು ಬರ್ತಾ ಇದೆ. ಅದು ಬಂದಮೇಲೆ ಅಂತ ತೋರಿಸ್ತೀನಿ, ಬನ್ನಿ. ಮಾಂಸ ನೋಡಿ ಬಿಡಿಸ್ಕೊತಾ ಇದೆ. ಅದೇ ಫಾಲ್ ಆಫ್ ದ ಬೋನ್. ಓಕೆ. ಯಾವ ಥರ ಇದೆ. ದೊಡ್ಡ ಚಾಪ್ಸ್ ಪೀಸ್ ಕೊಡೋದಿಲ್ಲಿ. ನಮ್ಮ ಕಡೆ ಎಲ್ಲ ಇರೋ ಥರ ಪೀಸ್ ಅಲ್ಲ ಇಲ್ಲಿ. ಒಂದು ಮಟನ್ ಚಾಪ್ಸ್ ಪೀಸ್ ಬಂದು 220 ರಿಂದ 250 ಗ್ರಾಮ್ ಬರುತ್ತಂತೆ. ಸೊ ಯಾವ ಥರ ಇದೆ ನೋಡಿ. ಹಿಂಗೆ ಅಂತಿದ್ರೆ ನೋಡಿ, ಪೀಸ್ ಹಂಗೆ ಮೂಳೆ ಜೊತೆನೇ ಬಿಡಿಸ್ಕೊಳ್ತಾ ಇದೆ. ಅದಾದಮೇಲೆ ಇದರಲ್ಲಿ ರಿಬ್ಸ್ ಪೀಸು ಎಲ್ಲ ಬರುತ್ತೆ, ಎಲ್ಲ ಚೆನ್ನಾಗಿ ಬರುತ್ತೆ, ದೊಡ್ಡ ಪೀಸ್ ಬರುತ್ತೆ. ನನಗೆ ನಲ್ಲಿ ಪೀಸ್ ಅಂತಲೇ ಕೇಳ್ಬಿಟ್ಟು ಹಾಕ್ಸ್ಕೊಂಡೆ ನಾನು. ಸೊ ನಲ್ಲಿ ಒಳಗಡೆ ಇರೋ ಈ ತುಪ್ಪನ
ತೆಗಿಯೋಣ ತೆಗಿಯೋಣ. ತೆಗಿಯೋಣ. ನನ್ನ ಪರ್ಸ್ನಲ್ ಫೇವ್ರೇಟು ಕೈಮಾ ಉಂಡೆ ಸಾರು. ಸೊ ಫುಲ್ಲು ಮಾಂಸ ರೇಷನ್ನೇ ಇರುತ್ತೆ. ನೋ ಕಡಲೆ ಹಸಿ, ನೋ ಕಡಲೆ ಪಪ್ಪು, ಈ ಥರ ಎಲ್ಲ. ಸೊ ಒಳ್ಳೆ ಮಸಾಲೆ ಹಾಕಿ ಉಂಡೆ ಕಟ್ತಾಯಿದ್ರು. ಅದು ಮೇಕಿಂಗ್ ಪ್ರೊಸೆಸ್ನೆಲ್ಲ ಕ್ಯಾಪ್ಚರ್ ಮಾಡಿದೆ. ಈಗ ಇದನ್ನು ಟ್ರೈ ಮಾಡ್ತೀರಿ. ನಮ್ಮ ಸೋಮುಗೆ ನಲ್ಲಿ ಮುಳ್ಳೆ ಕಾಯ್ತಾ ಇದೆ, ತಡ ಮಾಡೋದು ಬೇಡ. ಇಲ್ಲಿನೂ ತುಪ್ಪ ಬಂದಿದೆ, ಅಲ್ಲಿನೂ ಉಂಡೆ ಬಂದಿದೆ ಕೈಗೆ. ಸೂಪರ್. ಚೆನ್ನಾಗಿದೆ. ಕೈಮಾ ಅಂತೂ ಅಲ್ಟಿಮೇಟ್. ದೊಡ್ಡ ಕಾಲು ಈ ನೆಲ್ಲಿ ಪೀಸ್, ದೊಡ್ಡ ನೆಲ್ಲಿ ಪೀಸಲ್ಲಿ ಎಳ್ಳು ತುಂಬಿತ್ತಿದ್ದು ಬಂತು. ಕೈಮಾ ಜಾಸ್ತಿ ಮಾಂಸ ಇದೆ, ಮಸಾಲೆ ಕಡಿಮೆ, ಅಟ್ ದ ಸೇಮ್ ಟೈಮ್ ಒಳ್ಳೆ ಗಮ್ಮತ್ತಿದೆ ಆ ಸಾರಲ್ಲಿ. ನಾನು ಅಷ್ಟೇ ಪೀಸ್ ದೊಡ್ಡದಾಗಿದ್ದು ನೋಡಿ ಬೆಂದಿರ್ತದೋ ಇಲ್ಲ ಅಂದ್ಕೊಂಡು ಎರಡು ಬೆಣ್ಣೆ ಥರ ಎರಡೇ ಎರಡು ಬೆರಳಲ್ಲಿ ಹಂಗೆ ಬರ್ತಾಯಿದೆ. ನಾನು ಮುದ್ದೆ ಒಂದು ತಿನ್ಬಿಡ್ತೀನಿ ಸ್ವಲ್ಪ. ಚಾಪ್ ಸಾರೇನ ಕೊಡೋದು ಮುದ್ದೆಗೆ? ಹಾಂ, ಚಾಪ್ದ ಸಾರು ಇರುತ್ತೆ ಮುದ್ದೆಗೆ. ಏನೋ ಸೊಂಬ್ರು ಹಂಗೆ ತೇಲ್ತಾ ಇತ್ತು. ಹಾಂ, ಹಾಂ, ಪಕ್ಕ ನಾಟಿ ಸೊಗಡು. ಹೌದು. ಅಲ್ಟಿಮೇಟ್. 100 kg ಬೇಯಿಸ್ತಾರಂತೆ ಮಾಂಸ ಒಂದು ದಿನಕ್ಕೆ. ದೊಡ್ಡ ಪಾತ್ರೆಯಲ್ಲಿ ದೊಡ್ಡ ಪೀಸ್ಗಳು ನೋಡೋಕ್ಕೆ ಒಂಥರ ಅದ್ಭುತವಾಗಿತ್ತು. ಇನ್ನು ಸ್ಯಾಟರ್ಡೇ ಸಂಡೇ ಬಂದರೆ ಇನ್ನೂ ಜಾಸ್ತಿ ಇರುತ್ತೆ. ಹಾಂ, ಇಡ್ಲಿನೇ ಮರ್ತೋಗಿದ್ದೀನಿ ನಾನು. ಬೋಟಿ ಯಾವ ಥರ ಇದೆ ನೋಡಿ ಬನ್ನಿ. ಒಂದು ದೊಡ್ಡ ಬಕೆಟಲ್ಲಿ ಚೆನ್ನಾಗಿ ಬೋಟಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ರು. 2ನೇ ಬ್ಯಾಚು ಇದೆಲ್ಲ, ಫಸ್ಟ್ ಬ್ಯಾಚ್ ಇದೆಲ್ಲ. ನಾನು ಫಸ್ಟ್ ಬ್ಯಾಚಲ್ಲಿ ಬಂದಿರೋದು ಇದು. 2ನೇ ಬ್ಯಾಚದ್ದು ನಾನು ಅಲ್ಲಿ ನೋಡಿದೆ. ಇದು ಸಿಕ್ಕಾಪಟ್ಟೆ ನೀಟಾಗಿ ತೊಳೆದಿದ್ರು. ನೋಡಿರಿ ಯಾವ ಥರ ಎಲ್ಲ ನೀಟಾಗಿ ತೊಳೆದಿದ್ದಾರೆ, ಯಾವ ಥರ ಇದೆ ಬೋಟಿ ಎಲ್ಲ ಅಂತ. ಸೊ ಎಲ್ಲ ಮಿಕ್ಸು. ಏನು ಹೇಳ್ತಾರೆ ಇದಕ್ಕೆ, ಬೋಟಿ ಜೊತೆ ಅದು ಬರ್ತದಲ್ಲ ಲಿವರ್, ಕಲೀಜ, ಲಂಗ್ಸ್. ಕನ್ನಡದಲ್ಲಿ ಕಲೀಜ ಅಂತಾರೆ. ಟ್ರೈ ಮಾಡೋಣ. ಚೆನ್ನಾಗಿ ಬೇಯಿಸಿದ್ದಾರೆ. ಬೋಟಿದೊಂದು ಸೊಗಡು ಹೌದು, ಸಿಕ್ಕಾಪಟ್ಟೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಬೋಟಿ ಸಾರಲ್ಲಿ ಸ್ವಲ್ಪ ಮುದ್ದೆ ತಿನ್ಬಿಡ್ತೀನಿ. ನನಗೆ ಈ ಮಟನ್ ಚಾಪ್ದು ಶೇರ್ವಾ ಮತ್ತು ಬೋಟಿ ಸಾರು ತುಂಬ ಚೆನ್ನಾಗಿದೆ ಕಂಪ್ಯಾರಿಟಿವ್ ಕೈಮಾಗೆ. ಬಟ್ ನಾನು ಟೇಸ್ಟ್ ಮಾಡಿದ ಪ್ರಕಾರ ನಮ್ಮ ಬೆಂಗಳೂರು ಕಡೆ ಇರೋ ಸಾರೇ ಬೇರೆ, ಇಲ್ಲೇ ಬೇರೆ ರುಚಿ ಬೇರೆ. ಇಲ್ಲಿ ನಮ್ಮ ಕಡೆ ಸ್ವಲ್ಪ ಗಟ್ಟಿ ಇರುತ್ತೆ, ಇಲ್ಲಿ ಸ್ವಲ್ಪ ತೆಳ್ಳಗಿದೆ ಸಾರು. ಚೆನ್ನಾಗಿ ಬೇಯಿಸಿ ಅದು ಮಾಡಿರೋದು. ಹೌದು. ಇಡ್ಲಿನೂ ಅಷ್ಟೇ ನೋಡಿ, ಸೂಪರ್ ಸಾಫ್ಟ್ ತಟ್ಟೆ ಇಡ್ಲಿ. ಬೋಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರು. ಸೂಪರ್. ಕಾಲು ಸೊಪ್ಪು ಇದೆಲ್ಲ ಸಿಗುತ್ತೆ. ಬೆಳಗ್ಗೆ ಎಷ್ಟು ಗಂಟೆಗೆ ಅಂದರೆ 6 ಗಂಟೆ ಪ್ರತಿದಿನ. ಅದನ್ನು ಲೀವ್ ಎಲ್ಲ ಇಲ್ಲ. ಯಾವುದಾದ್ರು ಹಬ್ಬಗಳಿದ್ರೆ ಲೀವ್ ಮಾಡ್ಕೊತಾರೆ ಅಷ್ಟೇ. ಸೊ ಬ್ರೈನ್ ಆರ್ಡರ್ ಮಾಡಿದೆ, ಬ್ರೈನ್ನ ಬೇಯ್ತಾ ಇದೆ ಅಂತ. ಇನ್ನೊಂದು 15-20 ನಿಮಿಷ ಆಗುತ್ತೆ ಅಂತ ಹೇಳಿದ್ರು. ಸೊ ಬೇಡ, ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಬಿಡೋಣ. ಅಷ್ಟೊಳಗೆ ಬಂದರೆ ತೋರಿಸೋಣ, ಇಲ್ಲ ಅಂದರೆ ಔಟ್ರಲ್ಲಿ ಔಟ್ ಸಿಗ್ತೀವಿ. ಇದು ಫಿನಿಶ್ ಮಾಡ್ಬೇಕು ನಾವೆಲ್ಲ 3 ಜನ ಸೇರಿಕೊಂಡು ಸಿಗ್ತೀವಿ. ನೋಡ್ತಾ ಇದ್ದೀವಿ. ಓವರಾಲ್ ಆಗಿ ಏನು ಹೇಳ್ತೀಯ ಸೋಮ್? ಅದೇ ನಮ್ಮ ಬೆಂಗಳೂರು ಕಡೆಯವ್ರಿಗೆ ಅದೊಂಥರ ಊಟ ಇಷ್ಟ ಆಗುತ್ತೆ, ಇಲ್ಲಿಂದ ಒಂಥರ ಊಟ ಇಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ಪೀಸ್ಗಳೆಲ್ಲ ದೊಡ್ಡ ನೋಡಿದ ತಕ್ಷಣ ಜುಮ್ ಅಂದ್ಬಿಡುತ್ತೆ ಹಂಗೆ ಅದನ್ನು. ಸೊ ಟೇಸ್ಟ್ ಮಾಡಬೇಕು, ಅವ್ರವ್ರ ತಕ್ಕಂಗೆ ಇದು. ಮತ್ತು ಇಲ್ಲಿಗೆ ಅಂತಲೇ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಅವರು ರಿಪೀಟೆಡ್ಲಿ ಬರ್ತಾ ಇರ್ತಾರೆ. ಈ ಹೊರಗಡೆ ಯಾರೋ ಸಿಕ್ಕಿದ್ರು ಅವರು ಅಷ್ಟೇ, ಸರ್ ನಾವು ರೆಗ್ಯುಲರಾಗಿ ಬರ್ತೀವಿ, ಸೊ ಇಲ್ಲಿ ಚಾಪ್ಸ್ ಅಂದರೆ ಇಷ್ಟ ಅಂತ ಹೇಳಿದ್ರು. ನಮ್ಗೆ ಅದು ದೊಡ್ಡ ಪೀಸು ಅಂತ ಅನಿಸುತ್ತೆ, ಬಟ್ ತುಂಬ ಜನಕ್ಕೆ ಅದು ರೆಗ್ಯುಲರು. ಕೈಮಾನು ಚೆನ್ನಾಗಿತ್ತು, ಬೋಟಿನೂ ಚೆನ್ನಾಗಿತ್ತು. ಸೊ ಬಿರಿಯಾನಿ ಭಾನುವಾರ ಬಂದರೆ ಮಟನ್ ಬಿರಿಯಾನಿ ಸಿಗುತ್ತೆ, ಟ್ರೈ ಮಾಡಿ. ಓವರಾಲ್ ಆಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀವಿ. ಜೈ ಭುವನೇಶ್ವರಿ ಒಂದು ವಿಂಟೇಜ್ ಹೋಟೆಲ್ನಲ್ಲಿ ತಿನ್ನೋ ಥರ ಫೀಲು ಸಿಗ್ತಾಯಿಲ್ಲ, ಯಾಕಂದರೆ ಅದನ್ನು ಕಿಚನ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ಒಂದು ರೆನೋವೇಟ್ ಮಾಡಿ ಒಂದು ಫೈನ್ ಡೈನಿಂಗ್ ಥರ, ಸೆಮಿ ಫೈನ್ ಡೈನಿಂಗ್ ಥರ ಸೆಟಪ್ ಮಾಡಿದ್ದಾರೆ. ಇನ್ನೇನು ಹೇಳ್ತೀಯ? ಹೌದು, ಸೂಪರ್. ಸೊ ವಿಸಿಟ್ ಮಾಡಿ ಅಂತ ಕೇಳ್ಕೊತೀವಿ. ಆದಷ್ಟು ಬೇಗ ವಿಸಿಟ್ ಮಾಡಿದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.